ಕರೆಕ್ಟಾಗಿ ಉಪ್ಪಾಕು. ನಮ್ಮ ಅಮ್ಮನ ಫಸ್ಟ್ ನಾನೇ ತೋರಿಸ್ಕೊಟ್ಟಿದ್ದು ಪನ್ನೀರ್ ಮಾಡೋದು. ನಿಜ ತಾನೇ? ಪನ್ನೀರ್ನ ತಿನ್ನೋಣ. ನಮ್ಮ ಅಪ್ಪನಿಗೆ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ತಿಂದಾಗು ಗಂಟು ಬೈತಾ ಇರ್ತದೆ, ತಿಂದ ಮೇಲೂ ಬೈತಾ ಇರ್ತದೆ. ಒಂದು ಸ್ವಲ್ಪ ಹುಳಿ, ಒಂಚೂರು ಖಾರ ಹೊಡಿತಾರೆ. ಗೈಸ್ ಎಲ್ಲರೂ ಪಿಜ್ಜಾನ ತಿಂತಿದ್ದೀವಿ. ಬನ್ನಿರೋ ಹಣವನ್ನು ಪಡೆಯಿರೋ ಖಾಲಿ. ಗೈಸ್ ಎಲ್ರಿಗೂ ಮತ್ತೊಮ್ಮೆ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾವು ಮೇನ್ ಚಾನಲ್ಗೆ ವಿಡಿಯೋ ಮಾಡ್ತಿದ್ದೀವಿ. ಮೇನ್ ಚಾನಲ್ ವಿಡಿಯೋ ಮಾಡಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ ಫುಲ್ಲು ಮೀನುಗಳೈತೆ. ಚುಂಕ ಗುಡ್ ಬಾಯ್ಸ್, ಬನ್ನಿ ಬನ್ನಿರೋ ಹಣವನ್ನು ಪಡೆಯಿರೋ ಖಾಲಿ. ಮಚ್ಚಿಗೆ ಒಳ್ಳೆ ಸಾಕಾಗೋಣ ಮೀನುಗಳು. ಮಚ್ಚಿ ನಮ್ಮೂರು ಕೆರೆಗಳಲ್ಲಿ ಯಾಕೆ ಈ ಥರ ಮೀನಿರಲ್ಲ? ಅವ್ರು ತಂದು ಬಿಟ್ಟಿರಲ್ಲ ಈ ಥರ ಕೆರೆ ಒಳಗೆ. ನಾವು ಬಿಡೋಣ. ಕಲರ್ ಕಲರ್ ಏನೋ ಮಾಡಿದ್ದದು ಮಚ್ಚಿ. ಅದು ಇದು ಟೀಮ್ ಲೀಡರ್, ಮ್ಯಾನೇಜರ್ ಅನ್ಸುತ್ತೆ. ಅದಕ್ಕೆ ಏನೇನೋ ಮಾಡ್ತಾಯಿತ್ತು ಆಕ್ಟಿವಿಟೀಸ್. ಮಚ್ಚ ಅದು ಇದು ಯೆಲ್ಲೋ ಕಲರ್ ನೋಡಿ ಹೆಂಗೈತೆ, ಸಣ್ಣ ಗೋಲ್ಡ್ ನೋಡಿ ಗೈಸ್ ಹೆಂಗೈತೆ. ಕ್ಲೋಸಲ್ಲಿ ತೋರಿಸ್ತೀನಿ ನೋಡಿ ಮೀನ. ಭಯ ಭಕ್ತಿನೇ ಇಲ್ವಲ್ಲ ಇವಕ್ಕೆ. ನೋಡು ಭಯನೇ ಇಲ್ಲ ಕಣೋ, ಯಾರು ಮುಟ್ಟಲ್ಲ ಅನ್ಸುತ್ತೆ. ಜೀವನದಲ್ಲಿ ಭಯ ಇರಬೇಕು. ಭಯ ನಮ್ಗಲ್ಲ, ಎದುರುಗಡೆ ಕೂತಿರೋಂಗಾಗಿರ್ಬೇಕು. ಏನು ಚಾನಲ್ದು ವಿಡಿಯೋ ಮುಗೀತು. ಆ್ಯಸ್ ಯೂಶ್ವಲ್ ಗೌತಮ್ ತಿರ್ಗಾ ಊಟನ ಮಾಡ್ತಿದ್ದಾನೆ. ನೆನ್ನೆನೂ ಅದನ್ನೇ ನೋಡಿರ್ತಾರೆ. ಮಾಡ್ತಿರೋದೇ ಫುಡ್ ಲಾಗು, ಅದರಲ್ಲೇ ಚೆನ್ನಾಗಿ ತಿಂತಿದ್ದೀವಿ. ಅದರಲ್ಲಿ ಒಂದು ಸಪ್ರೇಟ್ ಮುದ್ದೆ ತಿನ್ನಲೇಬೇಕು. ಹೊಟ್ಟೆನೇ ಕಟ್ಟಿಲ್ಲ ಮಚ್ಚ ನಿಂದು. ಹಾಂ, ನಮ್ಮ ಮನೇಲಿ ಚೆನ್ನಾಗಿ ತಿನ್ನು ಅಂತ ಹೇಳೋರೆ. ನಿಮ್ಮ ಮನೇಲಿ ಚೆನ್ನಾಗಿ ತಿನ್ನು ಅಂತ ಹೇಳೋರೋ ಇಲ್ವೋ, ನೀನು ಮಾತ್ರ ಚೆನ್ನಾಗಿ ತಿಂತೀಯ. ಗೈಸ್ ನಂಗೆ ದೃಷ್ಟಿ ಆದರೆ ನಾನು ಬರಲ್ಲ ಮತ್ತೆ. ಗೈಸ್ ಗೌತಮ್ ನೋಡಿ ಚಿಲ್ಲಿ ಚಿಕನ್ ಆರ್ಡರ್ ಮಾಡಿದ್ದಾನೆ, ಮುದ್ದೆ ತಿಂತಿದ್ದಾನೆ. ಒಳ್ಳೆ ಬ್ಯಾಟ್ಸ್ಮನ್ನು ಗೌತಮು. ಅನ್ನ ಹೇಳಿಲ್ವ ಮಚ್ಚಿ? ಅನ್ನ. ಗೌತಮ್ ಬ್ಯಾಟಿಂಗ್ ಮಾಡಾಯಿತು, ಊಟ ತಿಂದು ಮುಗಿಸ್ತಾ. ನೀರು ಕುಡಿ ಮಚ್ಚಿ. ಬೇಕಾ ಆದಿವಾಸಿ ಹೇರ್ ಆಯಿಲ್ ಹೇಳು ಗೈಸ್. ಆದಿವಾಸಿ ಹೇರ್ ಆಯಿಲ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ ನಾನು. ಯೂಸ್ ಮಾಡಿದ್ರೆ ನನ್ನ ಕತೆ ಹಾಳಾಗ್ಬಿಡುತ್ತೆ, ಅದಕ್ಕೆ ಮಾಡ್ತಿಲ್ಲ. ಆದಿವಾಸಿ ಹೇರ್ ಆಯಿಲ್ ಬಗ್ಗೆ ನಿನ್ನ ಒಪಿನಿಯನ್? ನಾನು ಯೂಸ್ ಮಾಡಿಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಗೈಸ್ ಯಾರು ಯೂಸ್ ಮಾಡಿದ್ರೆ ಕಮೆಂಟ್ ಹಾಕಿ. ನಂಗೆ ಪ್ರಮೋಷನ್ ಮಾಡು ಅಂದ್ರೆ ಮತ್ತೆ ನಾನು ಮಾಡಲ್ಲ ಅಂದರೆ. ಆಮೇಲೆ ನನ್ನ ಮಾತು ಕೇಳಿ ಯಾರಾದರೂ ಹಾಕಿ ಕೂದಲು ಉದ್ರೋಗಿ ಯಾಕೆ ಬೇಕು ಗೈಸ್? ಮಳೆ ಬರ್ತೈತೆ. ಆಮೇಲೆ ಹೋಗಿ ಊಟ ಮಾಡಿದಿದ್ರೆ ಇಷ್ಟೊತ್ತು ಮನೇಲಿ ಇರ್ತಿದ್ವಾ? ಗೈಸ್ ಟೈಮ್ ಆಲ್ರೆಡಿ 4 ಗಂಟೆ ಆಗ್ತೈತೆ. ಒಂದು ನೆರವಿ ಹತ್ರ ಹೋಗ್ಬೇಕಿತ್ತು, ತುಂಬಾ ಲೇಟ್ ಆಗೋಯ್ತು. ಮಳೆ ನಿಲ್ಲಕ್ಕೆ ಇನ್ನೂ ಅರ್ಧ ಗಂಟೆ ಬೇಕನ್ಸುತ್ತೆ. ಇಲ್ಲ ಬಿಸಿಲು ಬತ್ತೈತೆ, ಮಳೆನೂ ಬತ್ತೈತಲ್ಲೋ. ಇನ್ನೊಂದು 5 ನಿಮಿಷ ನಿಲ್ಲುತ್ತೆ ಅನ್ಸುತ್ತೆ ಗೈಸ್. ನೋಡಿ ಬಿಸಿಲು ಮಳೆ ಬತ್ತೈತೆ ಇಷ್ಟು ಜೋರಾಗೆ. ಯಾರ ಇವರೆಲ್ಲ? ನೋ ಮಚ್ಚ, ಅದು ಎಕ್ಸ್ಪ್ರೆಸ್ ಅವೇ ಫುಟ್ಪಾತಲ್ಲಿ ಹೋಯ್ತಾವನು. ಗೈಸ್ ಗೌತಮ್ ಗಾಡಿ ಓಡಿಸಲ್ಲ ಅಂತವನೇ. ನಾನು ಓಡಿಸು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ನೋಡಿ ನಾವು ಆಗ್ಲೇ ತೋರಿಸಿದ್ವಲ್ಲ ಹಳ್ಳ, ಮಳೆ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಆಗ್ಬಿಟ್ಟೈತೆ. ಆಗ್ಲೇ ಡ್ರೈ ಇದ್ದಾಗ ಗುಂಡಿ, ಏನು ಇಲ್ಲದೆ ಇದ್ದಾಗ ಈ ಥರ ಸ್ವಿಮ್ಮಿಂಗ್ ಪೂಲು. ಇಲ್ಲೇ ವಂಡರ್ಲಾ ಅಲ್ಲೈತೆ. ವಂಡರ್ಲಾಗ ಹೋಗ್ಬೇಕಾಗೇ ಇಲ್ಲ, ಇಲ್ಲೇ ಈ ರೋಡಲ್ಲೇ ಆಟ ಆಡ್ಬಿಡ್ಬೋದು. ನೋಡಿ ಎಷ್ಟು ಗುಂಡಿ, ಹಳ್ಳ, ಸ್ವಿಮ್ಮಿಂಗ್ ಪೂಲು. ಹೋಗಿ ಎಲ್ಲರೂ ಗೈಸ್ ಇಲ್ಲಿ ಹಳ್ಳದಲ್ಲಿ ಯಾರನ್ನಾರು ಮಂಡೆ ಮಾಡಿಬಿಡ್ಬೋದು, ಅಷ್ಟು ದೊಡ್ಡ ಹಳ್ಳ ಐತೆ. ನೆಕ್ಸ್ಟ್ ಬಸ್ಸಲ್ಲಿ ಇರೋ ಡಿಸ್ಪ್ಲೇ ಎಲ್ಲ ಆನ್ ಆಗ್ಬಿಟ್ಟೈತೆ ನೋಡಿ. ಎಲ್ಲ ಲೈಟು ಆನ್ ಆಗ್ಬಿಟ್ಟೈತೆ. ಈ ಥರ ಬರುತ್ತಾ ನಿನ್ನ ಡ್ಯೂಕಲ್ಲಿ? ಅದರ ಎಲ್ಲ ನಮ್ಮದು ಮಾಲ್ ಫಂಕ್ಷನ್ಸ್ ಎಲ್ಲ ಬರಲ್ಲ, ವೇಸ್ಟ್ ಫಂಕ್ಷನ್ ಮಾತ್ರ. ಏನು ಚಾನಲ್ಗೆ ವಿಡಿಯೋ ಮಾಡ್ಬೇಕಾರೆ ಡಾಮಿನೋಸ್ ಪಿಜ್ಜಾ ತೊಗೊಂಡಿದ್ವಿ. ಇನ್ನೊಂದು ಐತೆ ಲೋ, ಇದ್ರೊಳಗೆಲ್ಲ ಅವ್ರು ಹಾಕ್ಕೊಟ್ಟಿದ್ದು. ಇಂಥದ್ರ ಒಳಗೆ ನಾವು ಪ್ಯಾಕ್ ಮಾಡಿಸಿದ್ದು. ಇದು ಈ ಥರದ್ದು 2 ಹಾಕ್ಬೇಕು, ಅಷ್ಟು ದೊಡ್ಡ ಆಯಿತು ಪಿಜ್ಜಾ. ದೊಡ್ಡ ಕಾಸ್ಟ್ಲಿ ಪಿಜ್ಜಾಗೆ ನಾವು ಪೇ ಮಾಡಿರೋದು ನಮಗೆ. ನಾನು ಮತ್ತು ಗೌತಮ್ ಕೈಲಿ ಫುಲ್ ತಿನ್ನಕ್ಕಂತೂ ಆಗಲಿಲ್ಲ. ತಿನ್ನಕ್ಕೆ ಆಯ್ತಾನೂ ಇರಲಿಲ್ಲ ಬಿಡಿ. ಬೆಳಗ್ಗೆ ಫುಡ್ ತಿನ್ನೋದೇ ವಿಡಿಯೋ ಮಾಡಿದ್ವಿ. ಕೆಚಪ್ ಕೊಟ್ಟಿದ್ರು ಮುಂಚೆ ನಾವು ತರಲಿಲ್ಲ. ಪ್ಯಾಕ್ ಮಾಡಿಸ್ಕೊಂಡು ತಗೊಬಂದಿರೋದೇ ದೊಡ್ಡದು. ಅವ್ರು ಮಾಡಿಕೊಟ್ಟವ್ರು ಹೇಳ್ಬೇಕು ಅಂದರೆ ಹಂಗೆ ಮಾಡಿಕೊಡಲ್ರು. ಕೆಚಪ್ ಇಲ್ಲ, ಹಂಗೆ ತಿನ್ಬೇಕು. ಎಲ್ಲ ಬೇರೆ ಬೇರೆ ಥರ ಅವು ನೋಡು. ಇದನ್ನ ತೆಗಿ.
ನಾವು ಬೆಂಗಳೂರಿಂದ ಬಂದಿದ್ದಲ್ವೇನೋ ಲೇಟ್ ಆಗೈತೆ ಸ್ವಲ್ಪ. ಮೊದಲ ಬೈಟ್ ನಿಖಿಲ್ನಿಂದ ಚೆನ್ನಾಗಿದೆ. ಎಲ್ಲ ಒಂದು ಕಡೆಗೆ ಬಂದ್ಬಿಟ್ಟೈತಲ್ಲ ಇದು. ಗೈಸ್ ಎಲ್ಲರೂ ಪೀಸನ ತಿಂತಿದ್ದೀವಿ. ಆರೋಗ್ಬಿಟ್ಟೈತೆ, ಏನೂ ಮಾಡೋಕ್ಕಾಗಲ್ಲ. ಬೆಂಗಳೂರಿಂದ ತಂದಿದ್ದು ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ನಾವೇ ತಿನ್ನೋಣ ಎಲ್ಲರೂ ಇಲ್ಲಿ ಅಂದ್ಬಿಟ್ಟು ಹೋಗೋ ಬಂದ್ವಿ. ಸರ್ ಹೆಂಗೈತೆ ಆರೋಗಿರೋ ಪಿಜ್ಜಾ? ಚೆನ್ನಾಗಿದೆ. ಸೂಪರ್ ಅಂತವನೇ ಮಕ್ಕದಲ್ಲಿ ಮಾತ್ರ. ಪರವಾಗಿಲ್ಲ ಕಣ, ಸಾಫ್ಟಾಗಿ ಐತೆ. ಬಿಸಿಲು ಸಖತ್ತಾಗಿತ್ತು ಕಣ. ಬಿಸಿಲು ಮಚ್ಚ ನಿಜ ತಿನ್ನಕ್ ಸಾಕಾಗಿತ್ತು. ತಿನ್ನಕೈತಿಲ್ಲ ಬಿಸಿಲು ತಿನ್ನಕ್ ನಿಜ ಸಾಕಾಗಿತ್ತು. ನಿಖಿಲ್ಗೆ ಬಾಯ್ ಹೇಳಿ. ನಮ್ಮ ಗಾಡಿಯಲ್ಲಿ ನಿಲ್ಸಿದ್ದು ಎತ್ಕೊಳ್ಳೋಣ ಬನ್ನಿ. ಇವಾಗ ಎತ್ಕೊಂಡು ಹೋಗೋಣ. ಗೈಸ್ ಗೌತಮ್ನ ಕರ್ಕೊಬರಕ್ಕೆ ಹೋಗಿದೆ ಮನೆ ಹತ್ರ. ಅವ್ನು ಮೇನ್ ಚಾನಲ್ ವೀಡಿಯೋ ಮಾಡಿ ಸುಸ್ತಾಗಿ ಮಲ್ಕೊಬಿಟ್ಟವನೆ. ಜಿಮ್ಮಿಗೆ ಬರಲ್ಲ ಮಚ್ಚಿ, ನೀನು ಹೋಗ್ಬಿಟ್ಟು ಬಾ ಅಂದ. ಸೊ ನಮ್ಮ ಗಾಡಿ ಎತ್ಕೊಂಡು ಇವಾಗ ಜಿಮ್ಗೆ ಹೋಗೋಣ. ಗೈಸ್ ಇವಾಗ ಜಸ್ಟ್ ಜಿಮ್ಮಿಗೆ ಬಂದೆ. ಮೇಲ್ಗಡೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಬಂದು ವರ್ಕೌಟ್ನ ಸ್ಟಾರ್ಟ್ ಮಾಡೋಣ. ಮೆಟ್ಲತ್ತೆ ಸುಸ್ತಾಗ್ಬಿಡೆ ನಾನು. ಮೇಲ್ಗಡೆ ಫ್ಲೋರಲ್ಲಿ ಥ್ರೆಡ್ಮಿಲ್ಲು ಕಾರ್ಡಿಯೋ ಎಲ್ಲ ಇದೆ. ನಾನು ಸ್ಟಾರ್ಟಿಂಗ್ ಮಾಡಿದ್ದೆ ಅಷ್ಟೇ ಇವನ್ನೆಲ್ಲ. ಇವಾಗ ಬರೀ ವರ್ಕೌಟ್ ಅಷ್ಟೆ. ಇಲ್ಲಿ ನಾನು ನೋಡ್ದಂಗೆ ಎಷ್ಟೋ ವರ್ಷ ಆಯಿತು ಯಾರೂ ಹೋಗೋದು ಇಲ್ಲ. ಪಾಳು ಬಿದ್ದಿರೋ ಥರ ಏನೋ ಆಫೀಸ್ ಅನ್ಸುತ್ತೆ ಅದು. ಅರ್ಧ ಚನ್ನಪಣ್ಣಂಗೆ ಕಾಣಿಸ್ತೈತಿ. ಇಲ್ಲಿ ವ್ಯೂ ಮಾತ್ರ ಸಖತ್ತಾಗೈತೆ. XCV ಹೋಯ್ತಾಯ್ತಲ್ಲಿ. ಬನ್ನಿ ಲೆಗ್ ವರ್ಕೌಟ್ನ ಸ್ಟಾರ್ಟ್ ಮಾಡೋಣ. ನಂದು ವರ್ಕೌಟ್ ಮುಗೀತು. ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ. ಇವಾಗ ಮನೆಗೆ ಹೋಗೋಣ. ಗೌತಮ್ ಬರಲೇ ಇಲ್ಲ. ನಾನು ಒಬ್ಬನೇ ವರ್ಕೌಟ್ ಮಾಡಿದ್ದೀನಿ ಇವತ್ತು. ಬಾಯ್. ಇವ್ರ ಮನೇಲಿ ದಿನ ನೋಡ್ತಾರಂತೆ ನನ್ನದು ಡೈಲಿ ಲಾಗ್ನ. ಅವ್ರ ಅಮ್ಮ. ನಿಮ್ಮ ಅಮ್ಮನ ಹೆಸ್ರೇನು ಬ್ರೋ? ಸುಗುಣ. ನಿಮ್ಮ ಹೆಸರು ಹೇಳ್ಬಿಟ್ಟು ನಿಮ್ಮ ಮಗನೂ ತೋರಿಸ್ತಾ ಇದೀನಿ. ನೋಡ್ತೀರಿ ದಿನ. ಸರಿ ಇವರು ಬರೋದಾ? ಗೈಸ್ ವರ್ಕೌಟ್ ಎಲ್ಲ ಮುಗಿಸಿ ನಾನು ಲೆಗ್ ವರ್ಕೌಟ್ ಮಾಡಿದೆ. ಕಾಲೆಲ್ಲ ನೈತೈತೆ. ವರ್ಕೌಟ್ ಮುಗಿಸಿ ಹೋಗ್ತಾ ಇದೀನಿ ಈಗ. ಜಿಮ್ಗೆ ಯಾವತ್ತಾದರೂ ಅಷ್ಟೇ ಒಬ್ಬೊಬ್ಬರೇ ಬರೋಕ್ಕೆ ಬೋರ್ ಆಗುತ್ತೆ. ಯಾರಾದ್ರು ಪಾರ್ಟ್ನರ್ಸ್ ಇದ್ದರೆ ಅವಾಗ ಒಂದು ಸ್ವಲ್ಪ ಜಿಮ್ ಮಾಡೋಕ್ಕೆ ಒಂದು ಜೋಶ್ ಇರುತ್ತೆ. ಇಲ್ಲಾಂದರೆ ಒಬ್ಬರೇ ಬಂದರೆ ಜಾಸ್ತಿ ವರ್ಕೌಟ್ ಮಾಡೋಕ್ಕಲ್ಲ, ಜೋಶ್ ಇರೋಲ್ಲ. ಮನೆ ಕೆಳಗಡೆ ಗಾಡಿ ಐತೆ, ಹೋಗಿ ಎತ್ಕೊಂಡು ಮನೆಗೆ ಹೋಗೋಣ. ಮನೆಗೆ ಬಂದೆ. ಭೀಮ ನೋಡಿ ಹೊಗಳ್ತಾ ಇದ್ದಾನೆ, ಬೈತಾ ಇದ್ದಾನೆ ನನಗೆ. ಟಿಸ್ಕೆ 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 ಬರ ಬಾರ ಹುಡುಕ್ತಾವನೆ ಏನು ತಂದಿದ್ದೀನಿ ಅಂತ. ನಮ್ಮ ಅಮ್ಮನಿಗೆ ಬೈತಾವನೆ, ಇವರು ಹಾಕು ಅಂತ. ಏನು ಮಾಡ್ತದೆ ಅಡುಗೆ? ಏನೋ ಏನೋ ಪನ್ನೀರ್ ಬೇಕಾ? ಕೊಟ್ರೆ ನಿನಗೆ ಬೈಲಿ ಬೈಲಿ. ಇಲ್ಲಿ ತಿರ್ಗಾ ಬಗ್ಲತ್ತಾನ ನೋಡು. ನಮ್ಮ ಅಮ್ಮ ಪನ್ನೀರ್ ರೆಡಿ ಮಾಡ್ತಾವ್ರೆ. ಏನಾರು ಹಾಕ್ಲಿ ಅಂತ ಪನ್ನೀರ್ ರೆಡಿ ಮಾಡೋಕೆ ತೋರಿಸ್ತೀನಿ ರೀ. ನಾನು ಇವಾಗ ಪ್ರೋಟೀನ್ ಕುಡಿತೀನಿ. ಜಿಮ್ ಮಾಡ್ಕೊಬಂದು ಏನೂ ತಿಂದೇ ಇಲ್ಲ. ಅವತಾರ್ ಪ್ರೋಟೀನ್ ಕುಡಿತೀನಿ ಇವಾಗ. ಭೀಮಾ ನಿಂದಲ್ಲ ಅದು, ಸುಮ್ಮನಿರೋ. ಬಾಟ್ಲೆಲ್ಲ ನಂದು. ಗೈಸ್ ಒಂದು ಸ್ಕೂಪು ಪ್ರೋಟೀನ್ ಹಾಕೋಣ. ಭೀಮನ್ಗೆ ಏನೇನೋ ತಿಂತವ್ರೆ, ನಮಗೇನು ಕೊಡ್ತಿಲ್ಲ ಅಂತ ನೋಡ್ತಾವೆ. ಸೌತೆಕಾಯಿ ಹಾಕ್ಬಿಡೆ ಅವಶ್ಯ. ಕಟ್ ಮಾಡ್ಬಿಟ್ಟು ಹಾಕ್ಬಿಡಿ. ಸೌತೆಕಾಯಿ ಕೊಟ್ಬಿಡಿ. ನಮ್ಮಮ್ಮ ಪನ್ನೀರ್ ರೆಡಿ ಮಾಡ್ತಾವ್ರೆ. ಅದೇನು ಗ್ರೇವಿ ಮಾಡ್ಕೊಳಕ್ಕೆ? ಫಸ್ಟ್ ಪನ್ನೀರ್ ಹುರ್ಕೋಬೇಕು ತಾನೆ. ಅವ್ರು ಏನೋ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ. ರೆಡಿ ಆದ್ಮೇಲೆ ಕೊಡ್ತದ ಸುಮ್ಮನೆ ಪನ್ನೀರ್ನ. ದಿನ ಬಿಸ್ಕೆಟ್ ಕೊಡ್ತಿದ್ದೆ ಅವನಿಗೆ, ಖಾಲಿ ಆಗ್ಬಿಡೈತೆ, ಮರ್ತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಸಾರಿ ಭೀಮರಾಜು, ಸಾರಿ. ಕಟ್ ಮಾಡ್ತಾವ್ರೆ, ಕರೆಕ್ಟಾಗಿ ಕಟ್ ಮಾಡೋದು. ದಿನ ಮಾಡ್ದಂಗೆ ಮಾಡಿದ್ರೆ ನೋಡು, ದಿನ ಹೆಂಗೆ ಬೇಕಂಗೆ ಕಟ್ ಮಾಡ್ತಿದ್ರು. ಇವತ್ತು ವಿಡಿಯೋ ಮಾಡ್ತಾ ಅಂದ್ಬಿಟ್ಟು ಕ್ಲೀನಾಗಿ ಕಟ್ ಮಾಡ್ತಾವ್ರೆ. ಹಿಂಗೆ ಕಟ್ ಮಾಡ್ತಿದ್ದ ನೀನು ಡಿಸೈನಾಗಿ ನಿಜ ದೊಡ್ಡಕ್ಕೆ ಇರ್ತಿದ್ದೋ. ವಿಡಿಯೋ ಮಾಡ್ತೀನಿ ಅಂದೇಟ್ಗೆ ನಮ್ಮಮ್ಮ ಕಾನ್ಶಿಯಸ್ ಆಗ್ಬಿಡ್ತಾರೆ. ನೈಟಿ ಹಾಕೊಂಡಿದ್ದಾಗ ವಿಡಿಯೋ ಮಾಡ್ಬೇಡ.
ತಲೆ ಬಚ್ಕೊಂಡ್ಮೇಲೆ ವಿಡಿಯೋ ಮಾಡೋದು ಅಂತಾರೆ. ತವದ ಮೇಲೆ ಹಾಕ್ಬಿಟ್ಟು ಇವಾಗ ನಮ್ಮ ಅಮ್ಮನ ಫಸ್ಟ್ ನಾನೇ ತೋರಿಸ್ಕೊಟ್ಟಿದ್ದು ಪನ್ನೀರ್ ಮಾಡೋದು. ನಿಜ ತಾನೇ? ನಾನೇ ತಾನೇ ತೋರಿಸಿದ್ ನಿಂಗೆ ಫ್ರೈ ಮಾಡಿ. ಫ್ರೈ ಮಾಡ್ತಿರ್ಲಿಲ್ಲ, ನಾನೇ ಹೇಳ್ಕೊಟ್ಟಿದ್ದು ನಮ್ಮ ಅಮ್ಮನಿಗೆ ಈ ಥರ ಫ್ರೈ ಮಾಡೋದನ್ನ. ಇದ್ರಲ್ಲಿ ಹೋಗ್ಬಿಡ್ತಿದ್ದೆ. ಸುಮ್ಮನೆ ಹಾಕ್ಬಿಟ್ಟು ಬಾಣಲಿಲಿ ಹುರಿದ್ಬಿಡೋರು. ಬಾಣಲಿಲೇ ಫಸ್ಟು ಈ ಥರ ಹುರ್ಕೋಬೇಕು ಕಲರ್ ಬರೋವರೆಗೂ ಅಂತ ನಾನೇ ತೋರಿಸ್ಕೊಟ್ಟಿದ್ದು ನಮ್ಮ ಅಮ್ಮನಿಗೆ ಪನ್ನೀರ್ದು. ಬಾಣಲಿಲಿ ಹಾಕೊಂಡು ಹೊಡಿತಿದ್ದೆ, ಎಲ್ಲ ಕಟ್ಟಾಗೋದು. ಗೊಜ್ಜಿಗೆ ಇದು ರುಬ್ಕೊಂಡಿಯೇನೇಮ್ಮ ಇದ? ಏನು ಮಾಡ್ತೀಯ ಹೇಳು? ಇದೆಲ್ಲ ಆದಮೇಲೆ ಇದೆಲ್ಲ ಆದ್ಮೇಲೆ ಇದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೇವಿ ಥರ ಇದೆಲ್ಲ ಬೇಯ್ದ್ಮೇಲೆ ಆ ಗ್ರೇವಿನೂ ಇದನ್ನು ಮಿಕ್ಸ್ ಮಾಡ್ಬಿಟ್ಟು ಫ್ರೈ ಮಾಡ್ತೀಯ ತಿರ್ಗಾ. ಹಾಲು ಗೋಡಂಬಿ ಎಲ್ಲ ಹಾಕ್ಬೇಕು. ಗೋಡಂಬಿ ಇಲ್ಲ, ಬಾದಾಮಿ ಹಾಕ್ಬೇಕು. ನಮ್ಮಮ್ಮ ಪನ್ನೀರ್ ಹಾಂ ಹಾಲು ಮತ್ತು ತುಪ್ಪ ಗೋಡಂಬಿ ಎಲ್ಲ ಹಾಕ್ಬೇಕು. ನಮ್ಮಮ್ಮ ಪನ್ನೀರ್ನ ರೆಡಿ ಮಾಡ್ತಿರ್ಲಿ, ಅಷ್ಟರಲ್ಲಿ ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊ ಬರ್ತೀನಿ. ರೆಡಿ ಆಗ್ಬಿಟ್ಟು ಜಿಮ್ ಮಾಡ್ಕೊ ಬಂದಲ್ಲ, ಸ್ನಾನ ಮಾಡ್ಕೊತೀನಿ. ನೋಡಿ ಬಾಸು ಇಲ್ಲೇ ವೆಯ್ಟ್ ಮಾಡ್ತಿರ್ತಾರೆ, ಪನ್ನೀರ್ ಆಗೋವರೆಗೂ ಇಲ್ಲೇ ಇರ್ತಾರೆ ಅಣ್ಣ. ಪನ್ನೀರ್ಗೆ ಹಿಂಗೆ ವೆಯ್ಟ್ ಮಾಡ್ತಾವನೆ. ನೀವು ಚಿಕನ್ ಮಾಡ್ಬೇಕಾದ್ರೆ ನೋಡಬೇಕು, ನಮ್ಮ ಅಮ್ಮನ ಕಾಲು ಪಾಕನೇ ಕೂತ್ಕೊಬಿಡ್ತಾನೆ. ಹಾಕೋವರೆಗೂ ಸಮಾಧಾನ ಇರಲ್ಲ ಅವನಿಗೆ. ಸ್ನಾನ ಮಾಡಿಕೊಂಡು ಯಾಕೆ ಅದು ಸಣ್ಣನೇ ಆಗಲ್ವಲ್ಲ. ಮಸಾಲೆ ರೆಡಿನಾ? ಆರ್ತಾ ಇದೆಯಾ? ಪನ್ನೀರೆಲ್ಲ ಫ್ರೈ ಮಾಡ್ಕೊಂಡು ರೆಡಿ ಮಾಡೋರು ನೋಡಿ ನಮ್ಮಮ್ಮ. ಇವಾಗ ಹಾಲು ಹಾಕ್ತವ್ರೆ ಗ್ರೇವಿಗೆ. ಅವಾಗಲೇ ಹುರಿದಿದ್ದೆಲ್ಲನೂ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಕೊಂಡವ್ರೆ. ಅದಕ್ಕೆ ಇವಾಗ ಹಾಲು ಹಾಕಿದ್ರು. ಹಾಕ್ಬಿಡು ಪನ್ನೀರು ಕರೆಕ್ಟಾಗಿ ಉಪ್ಪು ಹಾಕು. ಆಮೇಲೆ ಹೆಚ್ಚು ಕಮ್ಮಿ ಆಗ್ಬಿಟ್ಟು ವಿಡಿಯೋ ನೋಡಿಕೊಂಡು ಉಪ್ಪು ಹಾಕಿದ್ರು. ನಾನೇನೋ ಅಂದರು ನಮ್ಮಪ್ಪ, ನಾನೇನಾದ್ರು ನಮ್ಮಮ್ಮ ಒಂಚೂರು ಇವಾಗ ಪನ್ನೀರ್ ಹಾಕ್ತವ್ರೆ. ಸುಮ್ ತಿನ್ಕೋತ ನೀನು. ನಮ್ಮಪ್ಪ ಬೈತಾ ಇರ್ತದೆ. ನಿಮ್ಮಪ್ಪ ಅಲ್ಲ, ನಿಮ್ಮಪ್ಪ. ನಾನು ಹೆಂಗೆ ಇದ್ರು ತಿನ್ಕೊಬಿಡ್ತೀನಿ. ಉಪ್ಪು ಖಾರ ಏನಿಲ್ಲ ಅಂದ್ರೂ ನಾನು ಏನು ಕೇಳೋದು ಇಲ್ಲ. ನಮ್ಮ ಅಪ್ಪನಿಗೆ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ನಾನು ತಿಂದಾಗು ಗಂಟು ಬೈತಾ ಇರ್ತದೆ, ತಿಂದ ಮೇಲೂ ಬೈತಾ ಇರ್ತದೆ. ನಮ್ಮಮ್ಮ ಅವಾಗ ಇರಿಟೇಟ್ ಆಗಿ ತಿಂತಾ ಇರ್ತೀನಿ. ನಮ್ಗೆ ಸಪ್ಪೆ ಇದ್ರು ಉಪ್ಪು ಕೇಳಲ್ಲ, ಹಂಗೆ ತಿನ್ಕೊಬಿಡ್ತೀನಿ. ನಮ್ಮ ಮನೇಲಿ ಮಾತ್ರ ಹಂಗೆ. ಸರಿ, ನನ್ಗೆ ಇಷ್ಟ. ಆದ್ರೂ ಕೇಳಬೇಕು ಸಪ್ಪೆ ಆದ್ರೆ. ಅಪ್ಪಾಜಿ ಊಟ ಗಂಟ ಅದು ಹೇಳ್ತಾರೆ. ಇವನ್ಗೆ ಆಮೇಲಿಂದ ಪನ್ನೀರ್ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಹಾಕೋಣ. ಇವಾಗ ನಮ್ಮಮ್ಮ ಚಪಾತಿ ರೆಡಿ ಮಾಡ್ತಾರೆ. ಚಪಾತಿ ರೆಡಿ ಮಾಡಿಬಿಟ್ಟು ಊಟ ರೆಡಿ ಮಾಡ್ತಾರೆ. ಚಪಾತಿ ರೆಡಿ ಎರಡು ಹಾಕ್ಬಿಡು ಸಾಕು ಫಸ್ಟು. ಚಪಾತಿ ಜೊತೆ ಇವಾಗ ಪನ್ನೀರ್ ಗ್ರೇವಿನ ತಿನ್ನೋಣ. ಅಪ್ಪಾಜಿ ಅಲ್ಲಿ ಮೇಲೆ ಕೂತ್ಕೊಂಡು ಮಾತಾಡ್ತಾಯಿತ್ತು. ಸಾಕು ಬಿಡು, ಬರೀ ಗ್ರೇವಿಯಾಗಿ ಸಾಕು. ಬನ್ನಿ ಗೈಸ್. ಫ್ರೆಂಡ್ಸ್, ನಮ್ಮಪ್ಪ ಮೇಲ್ಗಡೆ ಅವರೇ. ನಮ್ಮಪ್ಪನ ಕರ್ಕೊಂಡು ಹೊರಡ್ಬಿಡೋಣ. ನಮ್ಮಪ್ಪ ಮೇಲ್ಗಡೆ ರೂಮ್ ಮಾಡ್ದಂಗೆ ಮೇಲೆ ಕೂತ್ಕೊಬಿಟ್ಟು ಇರ್ತಾರೆ ಒಬ್ರೆ, ಫೋನಲ್ಲಿ ಮಾತಾಡ್ತಾವ್ರೆ. ಪೈಜಿ ಊಟ ಒಬ್ಬರೇ ಕೂತ್ಕೊಂಡು ಮಾತಾಡ್ತಾವ್ರು ನೋಡಿ ಮೇಲ್ಗಡೆ ಫೋನಲ್ಲಿ. ಊಟ ನಮ್ಮಪ್ಪ ಕೇರೆ ಮಾಡ್ತಿಲ್ಲ ನಾನು. ಬನ್ನಿ ಬಿಸಿ ಬಿಸಿ ಚಪಾತಿ ಮತ್ತು ಪನ್ನೀರ್ನ ತಿನ್ನೋಣ. ಬಿಸಿ ಆಗಿದೆ. ಚೆನ್ನಾಗಿ ಮಾಡೋದು ನಮ್ಮಮ್ಮ. ಚೆನ್ನಾಗೈತೆ. ನಮ್ಮಪ್ಪ ಈಗ ಬತ್ತವ್ರೆ. ಫೋನಲ್ಲಿ ಮಾತಾಡ್ದಾಗ ಹೋಗಿ ಕರೆದ್ರೆ ರಿಯಾಕ್ಷನ್ನೇ ಇಲ್ಲ, ಕೇರೇ ಮಾಡಲಿಲ್ಲ. ಮತ್ತೇನು ರಿಯಾಕ್ಟೇ ಮಾಡಲಿಲ್ವಲ್ಲ. ಟಾರ್ಚ್ ವಿಡಿಯೋ ಮಾಡ್ತಾ ಇದ್ದು ಎಲ್ಲ ನೋಡಿದೆ. ಟಾರ್ಚ್ ಆಫ್ ಮಾಡೋಯ್ತು ಫೋನಲ್ಲಿ. ಹೆಂಗೈತೆ ಗೊಜ್ಜು? ಒಂಚೂರು ಹುಳಿ ಅಲ್ವೇ? ಹಾಂ, ಒಂದು ಸ್ವಲ್ಪ ಹುಳಿ.
ಆಮೇಲೆ ಒಂಚೂರು ಖಾರ ಹೊಡಿತದೆ. ನಾವು ಆವಾಗಲೇ ಹೇಳಿದ್ದು ನಾನು ಹೆಂಗಿರೋ ತಿಂತೀನಿ, ನಮ್ಮ ಅಪ್ಪ ಏನಾರು ಒಂದು ಕಂಪ್ಲೇಂಟ್ ಹೇಳ್ತಾರೆ. ಹಂಗೆ ಆಯಿತು. ನಾನು ಇವತ್ತು ಮೇನ್ ಚಾನಲ್ಗೆ ಮಾಡಿರೋ ಫೂಟೇಜ್ ಎಲ್ಲನೂ ಲ್ಯಾಪ್ಟಾಪ್ಗೆ ಹಾಕ್ಕೊಂಡು ಎಡಿಟ್ ಮಾಡಬೇಕು. ಅದ್ರ ಜೊತೆಗೆ ಇವತ್ತು ಡೈಲಿ ಲಾಗ್ ಮಾಡ್ತೀನಲ್ಲ, ಇದನ್ನು ಫೋನಲ್ಲಿ ಎಡಿಟ್ ಮಾಡ್ತೀನಿ. ಮೇನ್ ಚಾನಲ್ದು ಮಾತ್ರ ಲ್ಯಾಪ್ಟಾಪ್ಗೆ ಇವಾಗ ಸಿಸ್ಟಮ್ಗೆ ಹಾಕೋಬೇಕು. ನಾಳೆ ಫುಲ್ಲು ಎಡಿಟಿಂಗ್ ಐತೆ. ಎಡಿಟಿಂಗ್ ಮಧ್ಯೆನೂ ಡೈಲಿ ಲಾಗ್ ಮಾಡ್ತೀನಿ. ಸಿಗ್ತೀನಿ ನಾಳೆ 5 ಗಂಟೆಗೆ. ಅಲ್ಲಿವರೆಗೂ ಬಾಯ್.